ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿನ ನಾವು ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡೋಣ. ಇನ್ನೊಮ್ಮೆ ಅದು ಹೋಗೋದಕ್ಕಿಂತ ಮುಂಚೆ ಒಮ್ಮೆ ರಿಪೀಟ್ ಮಾಡೋಣ. ಸೊ ಕಂಡಕ್ಟಿವಿಟಿ ಅಂದರೆ ಏನು ನೆನಪಿದೆಯಲ್ಲ? ಸೊ ಕಂಡಕ್ಟಿವಿಟಿ ಅಂದರೆ ಕಪ್ಪ. ಸೊ ಕಪ್ಪ ಅಂತಂದರೆ ಏನು? 1 ಮೀಟರ್ ಕ್ಯೂಬ್ ಆಫ್ ಎಲೆಕ್ಟ್ರೋಲೈಟ್ ಅಲ್ಲಿ ಉಂಟಾದ ಕಂಡಕ್ಟೆನ್ಸ್ ಅನ್ನ ಕಂಡಕ್ಟಿವಿಟಿ ಕಪ್ಪ ಅಂತ ಕರೀತಾರೆ. ನಾನು ಬೇರೆ ಪದ ಬಳಸಿದೆ. 1 ಕ್ಯೂಬಿಕ್ ಮೀಟರ್ ಅಂದ್ರೆ ಅರ್ಥ 1 ಮೀಟರ್ ಲೆಂತ್, 1 ಸ್ಕ್ವೇರ್ ಮೀಟರ್ ಏರಿಯಾ ಇರುವಂತಹ 2 ಎಲೆಕ್ಟ್ರೋಡ್ಗಳ ನಡುವಿನ ಕಂಡಕ್ಟೆನ್ಸ್ ಅನ್ನ ಕಂಡಕ್ಟಿವಿಟಿ ಅಂತೇಳಿ ಕರೀತಾರೆ. ಕ್ಲಿಯರ್? ರಿಪೀಟ್, ಅರ್ಥ ಆಯ್ತಲ್ವಾ? ಮೋಲಾರ್ ಕಂಡಕ್ಟಿವಿಟಿ ಅಂದ್ರೆ ಏನು? So it is the conductance due to 1 mole of electrolyte. So ಇಲ್ಲಿ ನಾವು ಏರಿಯಾ ಆಫ್ ಎಲೆಕ್ಟ್ರೋಲೈಟ್ ಇರ್ಬೋದು ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್ಗಳಿರ್ಬೋದು, ಅವುಗಳನ್ನ ಕನ್ಸಿಡರ್ ತಗೊಳ್ತಾ ಇಲ್ಲ. ವಾಟ್ ವಿ ನೀಡ್ ಈಸ್ 1 mole ಆಫ್ ಎಲೆಕ್ಟ್ರೋಲೈಟ್, 6.022 into 10 to the power of 23 ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಆಫ್ ಒಂದು ಎಲೆಕ್ಟ್ರೋಲೈಟ್ ಅನ್ನ ನೀರಿನಲ್ಲಿ ಹಾಕಿದಾಗ ಬರುವಂತಹ ಎಲೆಕ್ಟ್ರೋಲೈಟ್ ಕಂಡಕ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ? ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ ಎಂ. ಸೊ ಇವೆರಡು ಏನಾಗತ್ವೆ ಅಂದ್ರೆ ಕಾನ್ಸಂಟ್ರೇಷನ್ ಜೊತೆಗೆ ಬದಲಾಗತ್ವಾ ಇಲ್ವಾ ಅನ್ನೋಂಥದ್ದು ನೋಡೋಣ. ಓಕೆ, ಡೀಟೇಲ್ ಆಗಿ ನೋಡ್ತಾ ಬರೋಣ. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಇವೆರಡರಲ್ಲೂ ಕಾನ್ಸಂಟ್ರೇಷನ್ ಬದಲಾವಣೆ ಆದಾಗ ಕಂಡಕ್ಟೆನ್ಸ್ ನಲ್ಲಿ ಏನು ಬದಲಾವಣೆ ಆಗುತ್ತೆ? ಇದಕ್ಕೆ ನಾನು ಈ ಮುಂಚೆನೆ ಮಾತಾಡಿದ್ವಿ. ಡೈಲ್ಯೂಷನ್ ಜಾಸ್ತಿ ಆದ ಹಾಗೇನೆ ಏನಾಗ್ತಾ ಹೋಗುತ್ತೆ? ಮಾಲಿಕ್ಯೂಲ್ಗಳು ಡಿಸೋಸಿಯೇಟ್ ಆಗುವಂತ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಸ್ಟ್ರಾಂಗ್ ಅಂಡ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್ ಬಗ್ಗೆ ಮಾತಾಡಿದ್ವಿ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಲ್ಮೋಸ್ಟ್ ಡಿಸೋಸಿಯೇಟ್ ಆಗುತ್ತೆ, ವೀಕ್ ಎಲೆಕ್ಟ್ರೋಲೈಟ್ ಕಡಿಮೆ ಡಿಸೋಸಿಯೇಟ್ ಆಗುತ್ತೆ ಅಂತ ಮಾತಾಡಿ, ಅಲ್ಲಿ ಡೈಲ್ಯೂಷನ್ ಜಾಸ್ತಿ ಆದರೆ ಏನಾಗುತ್ತೆ ಮಾತಾಡಿದ್ವಿ. ಸೊ ಡೈಲ್ಯೂಷನ್ ಜಾಸ್ತಿ ಆದಾಗ ಏನಾಗ್ತಾ ಹೋಗುತ್ತೆ? ವೀಕ್ ಎಲೆಕ್ಟ್ರೋಲೈಟ್ ಆದ್ರೂ ಅಯಾನ್ಸ್ಗಳು ದೂರ ದೂರ ಹೋಗಿ ಕಂಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ after dilution, the weak electrolyte also dissociates more. And the problem is that volume increases, right? So dilution ಜಾಸ್ತಿ ಆಯ್ತು ಅಂತಂದ್ರೆ ಸಾಲ್ವೆಂಟ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾವು ಇವೆರಡನ್ನು ಆ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಕೇರ್ಫುಲ್ ಆಗಿ ನೋಡ್ತಾ ಹೋಗೋಣ. ಸೊ ಬೋತ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ಚೇಂಜಸ್ ವಿತ್ ಕಾನ್ಸಂಟ್ರೇಷನ್ ಅಥವಾ ಡೈಲ್ಯೂಷನ್, ಬೋತ್ ಆರ್ ಸೇಮ್. ಸೊ ಡೈಲ್ಯೂಷನ್ ಅಂತಾನೆ ಹೇಳ್ತೀವಿ, ಕಂಡಕ್ಟೆನ್ಸ್ ಕಾನ್ಸಂಟ್ರೇಷನ್ ಅಂತಾನೆ ಹೇಳ್ತೀವಿ. ಸೊ ಕಾನ್ಸಂಟ್ರೇಷನ್ ಚೇಂಜ್ ಆದ ಹಾಗೆ ಇವೆರಡೂ ಬದಲಾವಣೆ ಆಗುತ್ತೆ. ಹೇಗೆ ಬದಲಾಗುತ್ತೆ ಅದನ್ನ ನೋಡೋಣ. ಸೊ ಅದನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಕಂಡಕ್ಟಿವಿಟಿ ಅಂತಂದ್ರೆ ಇಟ್ ಈಸ್ ದ ಕಂಡಕ್ಟೆನ್ಸ್ ಆಫ್ ಆಲ್ ದ ಅಯಾನ್ಸ್ ಬಿಟ್ವೀನ್ 2 ಎಲೆಕ್ಟ್ರೋಡ್ಸ್ ವಿಚ್ ಆರ್ ಕೆಪ್ಟ್ ಇನ್ 1 ಯೂನಿಟ್ ವಾಲ್ಯೂಮ್ ಆಫ್ ಎಲೆಕ್ಟ್ರೋಲೈಟ್. ಸೊ ಯೂನಿಟ್ ವಾಲ್ಯೂಮ್ ಅಂದ್ರೆ 1 ಕ್ಯೂಬಿಕ್ ಮೀಟರ್. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಮೋಲಾರ್ ಕಂಡಕ್ಟಿವಿಟಿ ಅಂದ್ರೆ ಏನು? ಇದು ಕೂಡ ಕಂಡಕ್ಟೆನ್ಸ್ ಡ್ಯೂ ಟು ಆಲ್ ದ ಅಯಾನ್ಸ್ ಸೇಮ್. ಆದ್ರೆ ಬಿಟ್ವೀನ್ 2 electrodes kept between in which the solution have 1 mole of electrolyte. So ಇಲ್ಲಿ 1 mole electrolyte ಇರುತ್ತೆ. The amount of solute should be 1 mole. So we are not bothering about the volume. ಕ್ಲಿಯರ್? 1 mole ಎಷ್ಟಿದೆ? ಇಷ್ಟಿದ್ರೆ ಇಷ್ಟರಲ್ಲೇ ಕಂಡಕ್ಟೆನ್ಸ್. ಇನ್ನು ಸ್ವಲ್ಪ 1 ಮೋಲಿಗೆ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀರಾ, ಬಟ್ 1 ಮೋಲ್ ಇರಬೇಕು. ಅಂಡ್ ಎಲೆಕ್ಟ್ರಾನ್ಸ್ ಶುಡ್ ಬಿ ದ ಎಲೆಕ್ಟ್ರೋಲೈಟ್ ಶುಡ್ ಬಿ 1 ಮೋಲ್. ಸೊ ಇದರ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ. 1 ಮೋಲ್ ಇರಲೇಬೇಕು. ಅದನ್ನ ಮೋಲಾರ್ ಕಂಡಕ್ಟೆನ್ಸ್ ಅಂತೇಳಿ ಅಥವಾ ಕಂಡಕ್ಟಿವಿಟಿ ಅಂತ ಕರಿತೀವಿ. ಸೊ ಇವುಗಳಿಗೆ ಇರತಕ್ಕಂಥ ಫಾರ್ಮುಲಾಗಳನ್ನು ಇದು ನಿಮ್ಗೆಲ್ರಿಗೂ ಗೊತ್ತಿದೆ. ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಪ್ಪ ಇಂಟು ಎ ಡಿವೈಡೆಡ್ ಬೈ ಎಲ್. ಸೊ ಇಲ್ಲಿ ಎ ಮತ್ತು ಎಲ್ಗಳು ಏನಾಗಿರುತ್ತೆ? 1 ಯೂನಿಟ್ ವಾಲ್ಯೂಮ್ ಆಗಬೇಕಾಗಿರೋದ್ರಿಂದ 1 ಕ್ಯೂಬ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೀಟರ್ ಬರುತ್ತೆ. ಅದರಿಂದ ಇದು ಕ್ಯಾನ್ಸಲ್ ಆಗಿ ಕಪ್ಪ ಮಾತ್ರ ಬರುತ್ತೆ. ಯೂನಿಟ್ ಬಗ್ಗೆ ಮಾತಾಡ್ತಿಲ್ಲ ನಾವು, ವ್ಯಾಲ್ಯೂ ಬಗ್ಗೆ ಮಾತಾಡ್ತೀವಿ. ಸೊ ಕಂಡಕ್ಟೆನ್ಸ್ ಬಿಕಮ್ಸ್ ಕಪ್ಪ ವೆನ್ ಎ ಅಂಡ್ ಎಲ್ ಬಿಕಮ್ಸ್ 1, ಅಥವಾ ಯೂನಿಟ್ ವಾಲ್ಯೂಮ್ ಆದ ತಕ್ಷಣನೇ ಕಂಡಕ್ಟೆನ್ಸ್ ಬರುತ್ತೆ. ಕ್ಲಿಯರ್? ಇಲ್ಲಿ ಎಷ್ಟು ಎಲೆಕ್ಟ್ರೋಲೈಟ್ ಇದೆ ಅನ್ನೋದು ಬಾದರ್ ಮಾಡ್ತಾ ಇಲ್ಲ, ಬಟ್ ವಾಲ್ಯೂಮ್ ಶುಡ್ ಬಿ 1 ಮೋಲ್, 1 ಕ್ಯೂಬಿಕ್ ಮೀಟರ್. ಇಲ್ಲಿ ನಾವು ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಷ್ಟಾದ್ರೂ ಇರಬಹುದು, ಆದ್ರೆ 1 ಮೋಲ್ ಇರಬೇಕು. ಸೊ ಅದರಿಂದ ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ ಎಂ ಇಸ್ ಈಕ್ವಲ್ ಟು ಅಂದ್ರೆ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ ಅಂದ್ರೆ ಕಪ್ಪ ಇಂಟು ಎ ಬೈ ಎಲ್. ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ದ ವಾಲ್ಯೂಮ್, ಅದು ಎಷ್ಟು ಬೇಕಾದ್ರೂ ಆಗಿರ್ಬೋದು, ಆದ್ರೆ ಇಲ್ಲಿ 1 ಮೋಲಾರ್ ಎಲೆಕ್ಟ್ರೋಲೈಟ್ ಶುಡ್ ಬಿ ದೇರ್. ಅದರಿಂದ ಎಷ್ಟು ಬೇಕಾದ್ರೂ ಇರ್ಬೋದು ಅಂತಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ವಾಲ್ಯೂಮ್ ಜಾಸ್ತಿ ಆದ ಹಾಗೇನೆ ಏನಾಗುತ್ತೆ?
ಸೊ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂದರೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋದಂಗೆ ದ ಕಂಡಕ್ಟಿವ್ ಅಂದರೆ ಎ ಬೈ ಎಲ್ ವ್ಯಾಲ್ಯೂ ವಿಗೆ ಪ್ರಪೋರ್ಷನ್ ಆಗುತ್ತೆ ವೆನ್ ಎಲ್ ಇಸ್ 1 ಮೀಟರ್ ಕೆಪ್ಟ್, ಅಂದರೆ ಒಂದು ತುಂಬ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿ 1 ಮೀಟರ್ ದೂರನೇ ಇಟ್ಕೊಳ್ಳೋಣ. ವಾಲ್ಯೂಮ್ ಜಾಸ್ತಿ ಮಾಡಬೇಕಂದ್ರೆ ಏರಿಯಾ ಆಫ್ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಸೊ ಜಾಸ್ತಿ ಮಾಡ್ತಾ ಹೋದಾಗ ವಾಲ್ಯೂಮ್ ಆಫ್ ಎಲೆಕ್ಟ್ರೋಲೈಟ್ ಜಾಸ್ತಿ ಆಗುತ್ತೆ. ಅದರಿಂದ ಲ್ಯಾಂಬ್ಡಾ ಇನ್ಕ್ರೀಸಸ್ ವಿತ್ ವಾಲ್ಯೂಮ್ ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ವಾಲ್ಯೂಮ್ ಜಾಸ್ತಿ ಆದ ತಕ್ಷಣ ಡೈಲ್ಯೂಷನ್ ಕಡಿಮೆ ಆಗುತ್ತೆ, ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಲ್ಯಾಂಬ್ಡಾ ಎಮ್ ಈಸ್ ಪ್ರಪೋರ್ಷನಲ್ ಟು ಕೆ ಇಂಟು ವಿ, ಇದು ಪ್ರಪೋರ್ಷನ್ ಆಗುತ್ತೆ. ಇಲ್ಲಿ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಪ್ ಆಗಿರುತ್ತೆ. ಇವೆರಡನ್ನು ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೆಂಟೆನ್ಸಲ್ಲಿ ಏನು ವಿಶೇಷಗಳಿಲ್ಲ. ಈಗ ನೋಡೋಣ. ಸೊ ಡಿಪೆಂಡೆನ್ಸಿ ಬಗ್ಗೆ ಮಾತಾಡೋದಾದ್ರೆ, ಸೊ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಮೋಲಾರ್ ಕಂಡಕ್ಟಿವಿಟಿ. ಸೊ ಖಾಲಿ ಕಂಡಕ್ಟಿವಿಟಿ. ಈ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾ ಬಂದ್ವಿ ಅಂತ ಇಟ್ಕೊಳ್ಳಿ. ಸೊ ಒನ್ ವಾಲ್ಯೂಮ್ ಮಧ್ಯದಲ್ಲಿ ಇಟ್ಬಿಟ್ಟಿದ್ದೀವಿ, ಫಿಕ್ಸ್ ಆಗಿದೆ. ಸೊ ಇಲ್ಲಿ ಡೈಲ್ಯೂಷನ್ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಬಿಟ್ವೀನ್ 2 ಎಲೆಕ್ಟ್ರೋಡ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತಲ್ವಾ. ವಾಲ್ಯೂಮ್ ಜಾಸ್ತಿ ಮಾಡ್ತಾ ಹೋಗ್ತೀರಾ ಅಂದ್ರೆ ಸಾಲ್ವೆಂಟ್ ಜಾಸ್ತಿ ಮಾಡ್ತೀರಾ, ಆದ್ರೆ ಎಲೆಕ್ಟ್ರೋಡ್ಗಳ ನಡುವಿನ ಡಿಸ್ಟೆನ್ಸ್ ಫಿಕ್ಸ್, ಇಟ್ ಇಸ್ ಆಲ್ವೇಸ್ 1 ಮೀಟರ್ ಕ್ಯೂಬ್. ಸೊ ಇಲ್ಲೇ ಇರುತ್ತೆ. ಆದರೆ ಅಮೌಂಟ್ ಆಫ್ ಸಾಲ್ವೆಂಟ್ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಎಲೆಕ್ಟ್ರೋಲೈಟ್ ಪ್ರೆಸೆಂಟ್ ಇನ್ ದಟ್ ಟು ವಾಲ್ಯೂಮ್ decreases, therefore the conductivity decreases with decrease in concentration or increase in dilution. So it is very important, because careful agi keliskolli, because the number of ions per unit volume decreases. So ishte irutte, ಅಯಾನ್ಸ್ಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಡೈಲ್ಯೂಷನ್ ಜಾಸ್ತಿ ಇದ್ದಂಗೆ ಅಯಾನ್ಸ್ಗಳು ದೂರ ದೂರ ಹೋಗುತ್ತೆ. ಸೊ ಇಡೀ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಲ್ಲಿರುವಂತಹ 2 ಎಲೆಕ್ಟ್ರೋಡ್ಗಳ ನಡುವೆ ಇರತಕ್ಕಂಥ ಅಯಾನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ದ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್ ಡಿಕ್ರೀಸ್, ದೇರ್ಫೋರ್ ದ ಕಂಡಕ್ಟಿವಿಟಿ ಡಿಕ್ರೀಸಸ್. ಸೊ ಇಲ್ಲಿಗೆ ಬರೋಣ. ಇಲ್ಲೇನಾಗಿರುತ್ತೆ, ಹಿಯರ್ ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ವಾಲ್ಯೂಮ್, we are bothering about the 1 mole of electrolyte. ಸೊ ನೀವು 1 ಮೋಲ್ ಇರಬೇಕು. ಇದನ್ನ ನೀವು ಸ್ವಲ್ಪ ಡೈಲ್ಯೂಷನ್ ಜಾಸ್ತಿ ಮಾಡಿದ್ರೆ ಅಂದ ತಕ್ಷಣ ಏನಾಗುತ್ತೆ, ಸಾಲ್ವೆಂಟ್ ಜಾಸ್ತಿ ಆಗುತ್ತೆ. ಸಾಲ್ವೆಂಟ್ ಜಾಸ್ತಿ ಆದ ತಕ್ಷಣ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆದ್ಮೇಲೆ ಏನು ಮಾಡಬೇಕು, ನೀವು ಅಷ್ಟಕ್ಕೆ ತಕ್ಕಂತೆ ಎಲೆಕ್ಟ್ರೋಡ್ ಜಾಸ್ತಿ ಮಾಡಲೇಬೇಕು, ಇನ್ನೆವಿಟಬಲ್, ಬಿಕಾಸ್ ವಿ ಆರ್ ಮೆಷರಿಂಗ್ ಕಂಡಕ್ಟಿವಿಟಿ ಡ್ಯೂ ಟು 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್. ಈಗ ವಾಲ್ಯೂಮ್ ಜಾಸ್ತಿ ಆಗಿದೆ, ಯಾಕಂದ್ರೆ ಡೈಲ್ಯೂಷನ್ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕಂತೆ ಎಲೆಕ್ಟ್ರೋಡ್ಗಳನ್ನು ದೊಡ್ಡದು ಮಾಡ್ತೀರಾ. ಎಲೆಕ್ಟ್ರೋಡ್ಗಳನ್ನು ದೊಡ್ಡದು ಮಾಡಿದಾಗ ಏನಾಗುತ್ತೆ, ಡೈಲ್ಯೂಷನ್ ಜಾಸ್ತಿ ಆದ ಹಾಗೆ ಡಿಸೋಸಿಯೇಷನ್ ಜಾಸ್ತಿ, ಅಯಾನ್ಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ಕಂಡಕ್ಟರ್ಸ್ ವಾಲ್ಯೂಮು ಜಾಸ್ತಿ ಆಯಿತು. ದೇರ್ಫೋರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಹಿಯರ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆರ್ ಇನ್ಕ್ರೀಸ್ ಇನ್ ಡೈಲ್ಯೂಷನ್. ಸೊ ಯಾಕೋಸ್ಕರ ಅಂದರೆ, ಡ್ಯೂ ಟು ಅಯನೈಸೇಷನ್ ಇನ್ಕ್ರೀಸಸ್ the number of ions produced after dissociation, that is, it is also known as alpha ಅಂತೇಳಿ ಕರಿತೀವಿ. ಆಲ್ಫಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಡೈಲ್ಯೂಷನ್ ಜಾಸ್ತಿ ಆದಾಗ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇವೆರಡು ಪದಗಳನ್ನು ತುಂಬ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ಫಾರ್ಮುಲಾ ಮತ್ತು ಈ ಸೆಂಟೆನ್ಸ್. ಇವನ್ನ ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಓಕೆನಾ? ಸೊ ಇದನ್ನು ಮುಂದುವರ್ಕೊಂಡೆ. ಸೊ ಈಗ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿಯ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಮಾತಾಡೋಣ. ಯಾಕೆ ಅಂತಂದರೆ, ಇಟ್ ಇಸ್ ಮೋರ್ ಸಿಗ್ನಿಫಿಕೆಂಟ್ ಬಿಕಾಸ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಇದನ್ನು ನಾವು ಸ್ವಲ್ಪ ಇನ್ನೂ ಹೆಚ್ಚು ನೋಡ್ತಾ ಹೋಗೋಣ. ಇಲ್ಲಿ ಬೇರೆ ಬೇರೆ ಎಲೆಕ್ಟ್ರೋಲೈಟ್ಗಳನ್ನು ತಗೊಂಡಿದ್ದೀವಿ. ಬೇರೆ ಬೇರೆ ಎಲೆಕ್ಟ್ರೋಲೈಟ್ಗಳನ್ನು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ, ಅಂದರೆ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದಾಗ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ, ಇಟ್ ಡಿಪೆಂಡ್ಸ್ ಅಪಾನ್ ಎಲೆಕ್ಟ್ರೋಲೈಟ್. ಸೊ ಇಲ್ಲಿ ನಿಮಗೆ ನೋಡಿ, CH3COOH ಇಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ಅಸಿಟಿಕ್ ಆಸಿಡ್. ಸೊ KCl ಅನ್ನುವಂಥದ್ದು ಅಯಾನಿಕ್ ಕಾಂಪೌಂಡ್. ಅಯಾನಿಕ್ ಕಾಂಪೌಂಡ್ಸ್ಗಳನ್ನು ನೀರಿಗೆ ಹಾಕಿದ ತಕ್ಷಣ ಏನಾಗುತ್ತೆ, ಡಿಸೋಸಿಯೇಟ್ಸ್ ಟು ಪ್ರೊಡ್ಯೂಸ್ ಅಯಾನ್ಸ್. ಸೊ ಬಿಕಾಸ್ ದೀಸ್ ಆರ್ ಕ್ಲಾಸಿಫೈಡ್ ಆಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗಳು ಡಿಸೋಸಿಯೇಟ್ ಆಗುತ್ತೆ. ಯಾವ ಕಾನ್ಸಂಟ್ರೇಷನಲ್ಲಿ? ತುಂಬ ಹೈಯರ್ ಕಾನ್ಸಂಟ್ರೇಷನ್. ಲೆಟ್ ಮಿ ಕನ್ಸಿಡರ್ 0.4 ಕಾನ್ಸಂಟ್ರೇಷನ್. ಸೊ ಕಂಪ್ಯಾರಿಟಿವ್ಲಿ ಮೋರ್ ಕಾನ್ಸಂಟ್ರೇಷನ್. ಸೊ ಮೋರ್ ಕಾನ್ಸಂಟ್ರೇಷನ್ ಇದ್ರೂ ಕೂಡ ಇದು ಆಲ್ಮೋಸ್ಟ್ ಡಿಸೋಸಿಯೇಟ್ ಆಗಿದೆ. ಆನಂತರ ನೀವೇನಾದ್ರು ಡೈಲ್ಯೂಷನ್ ಅನ್ನು ಜಾಸ್ತಿ ಮಾಡ್ತಾ ಬಂದ್ರಿ ಅಂದರೆ ಅರ್ಥ ಕಾನ್ಸಂಟ್ರೇಷನ್ ಕಡಿಮೆ ಮಾಡೋದು. ಡೈಲ್ಯೂಷನ್ ಜಾಸ್ತಿ ಮಾಡೋದು ಅಂದ್ರೆ ಒಂದೇನೆ, ಕಾನ್ಸಂಟ್ರೇಷನ್ ಕಡಿಮೆ ಮಾಡೋದು ಒಂದೇನೆ. ಸೊ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಡಿಗ್ರಿ ಆಫ್ ಡಿಸೋಸಿಯೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ತುಂಬ ಏನು ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಲ್ಲ. ಸೊ ದೇರ್ ಫೋರ್ ದ ವೇರಿಯೇಷನ್ ಆಫ್
ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಥವಾ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಇಸ್ ಗ್ರಾಜುಯಲ್ ಅಂಡ್ ಇಟ್ ಇನ್ಕ್ರೀಸಸ್ ಲೀನಿಯರ್ಲಿ ಅಂಡ್ ಗಿವ್ಸ್ ಎ ಸ್ಟ್ರೈಟ್ ಲೈನ್ ಲೈಕ್ ದಿಸ್. ಸೊ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಅನ್ನು ಕೊಡುತ್ತೆ. ಅದನ್ನೇ ನೀವು ಯಾವುದಕ್ಕೆ ವೀಕ್ ಎಲೆಕ್ಟ್ರೋಲೈಟ್ ಅಂತ ತಗೊಳ್ಳಿ, ಈ ಥರದ ವೀಕ್ ಎಲೆಕ್ಟ್ರೋಲೈಟ್. ಸೊ ಈ ವೀಕ್ ಎಲೆಕ್ಟ್ರೋಲೈಟ್ ಲೈಕ್ CH3COOH ಅಸಿಟಿಕ್ ಆಸಿಡ್ ಇದೆಯಲ್ಲ, ಅದು ಹೈಯರ್ ಕಾನ್ಸಂಟ್ರೇಷನ್ ನಲ್ಲಿ ತುಂಬಾ ಕಡಿಮೆ ಡಿಸೋಸಿಯೇಟ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಕೋವೆಲೆಂಟ್ ಇನ್ ನೇಚರ್. ಅಯಾನ್ಸ್ ಫಾರ್ಮೇಷನ್ ಆಗೋದಿಲ್ಲ. CH3COO ಮೈನಸ್ ಫಾರ್ಮೇಷನ್ ಆಗುತ್ತೆ, ತುಂಬಾ ಕಡಿಮೆ. H+ ಮತ್ತು CH3COO ಮೈನಸ್ ಅನ್ನುವಂಥ ಅಯಾನ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅದರಿಂದ ಕಂಡಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ನೋಡಿ, ಮೋಲಾರ್ ಕಂಡಕ್ಟಿವಿಟಿ ಇಷ್ಟಿದೆ. ಹೈಯರ್ ಕಾನ್ಸಂಟ್ರೇಷನ್ ನಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಇಷ್ಟೇ ಇದೆ. ಸೊ ಕಾನ್ಸಂಟ್ರೇಷನ್ ಅನ್ನ ನೀವು ಕಡಿಮೆ ಮಾಡ್ತಾ ಬಂದ್ರೆ, ಅಂದ್ರೆ ಅರ್ಥ ಡೈಲ್ಯೂಷನ್ ಅನ್ನ ಜಾಸ್ತಿ ಮಾಡ್ತಾ ಬಂದ್ರೆ, ಸೊ ಗ್ರಾಜುಯಲಿ ಇಟ್ ಇನ್ಕ್ರೀಸಸ್. ಸೊ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಇನ್ಕ್ರೀಸ್ ಆಗುತ್ತೆ? ನಾಟ್ ಲೀನಿಯರ್ಲಿ, ಈ ರೀತಿನಲ್ಲಿ ಹೆಚ್ಚಾಗಲ್ಲ. ಸೊ ದೇರ್ ಇಸ್ ಎ ಸ್ಮಾಲ್ ಸ್ಟೀಪ್ ಸ್ಲೋಪ್ ಚೇಂಜ್ ಆಗ್ತಾ ಹೋಗಿದೆ. ಇಲ್ಲಿ ಸ್ಲೋಪ್ ಫಿಕ್ಸ್. ಸೊ ಇಲ್ಲಿ ಸ್ಲೋಪ್ ಫಿಕ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇದ್ರೆ ಇಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಲೋಪ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸ್ಲೋಪ್ ಬದಲಾಗ್ತಾ ಹೋಗೋದ್ರಿಂದ ಇಟ್ ಗಿವ್ಸ್ ಎ ಕರ್ವ್ ಲೈನ್. ಇದನ್ನ ನಾವು ಈ ರೀತಿಯ ಕರ್ವ್ ಇದೆಯಲ್ಲ, ಇದನ್ನ ವಿ ಕಾಲ್ ಇಟ್ ಆಸ್ ಎಕ್ಸ್ಪೋನೆನ್ಷಿಯಲ್ ಕರ್ವ್ ಅಂತ ಕರಿತೀವಿ. ಸೊ ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ್ತಾ 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 ಹೋಗಿ ಈ ರೀತಿ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಇಟ್ ಡಸಂಟ್ ಇಂಟರ್ಸೆಕ್ಟ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ ಎಲ್ಲೂ ಬಂದು ಕಟ್ ಮಾಡೋದಿಲ್ಲ. ಅದೇ ಇದು ಸ್ಟ್ರೈಟ್ ಲೈನ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಸ್ಟ್ರೈಟ್ ಲೈನ್ ಅನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿದ್ರೆ ಇಟ್ ಇಂಟೆಗ್ರೇಟ್ಸ್, ಅದು ಬೈಸೆಕ್ಟ್ಸ್ ಅಥವಾ ಕಟ್ ಮಾಡುತ್ತೆ ವೈ ಆಕ್ಸಿಸ್ ಅನ್ನ. ಈ ವೈ ಆಕ್ಸಿಸ್ ಅನ್ನ ಕಟ್ ಮಾಡುವಂಥದ್ದನ್ನ ನಾವು ಏನಂತ ಕರಿಬಹುದು ಅಂದ್ರೆ ಮ್ಯಾಕ್ಸಿಮಮ್ ಕಂಡಕ್ಟಿವಿಟಿ. ಸೊ ಮ್ಯಾಕ್ಸಿಮಮ್ ಕಂಡಕ್ಟಿವಿಟಿನ ನಾವು ಡಿಫೈನ್ ಮಾಡ್ತೀವಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ. ನಮ್ಮ ಹೇಳ, ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಇಸ್ ದ molar conductance of an electrolyte at highest dilution ಅಥವಾ lowest concentration. ಸೊ ಮ್ಯಾಕ್ಸಿಮಮ್ ಡೈಲ್ಯೂಷನ್ ಅಥವಾ ಮಿನಿಮಮ್ ಕಾನ್ಸಂಟ್ರೇಷನ್ ಅಲ್ಲಿ ಸೊ ಇದೇನಾಗುತ್ತೆ, ಇಟ್ ಇಂಟರ್ಸೆಕ್ಟ್ಸ್ ದ ವೈ ಆಕ್ಸಿಸ್ ಅಂಡ್ ಇಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದ ಮ್ಯಾಕ್ಸಿಮಮ್ molar conductivity is at maximum dilution. This value is called as limiting molar conductivity and denoted by naught. So lambda m naught ಅಂತೇಳಿ ಗುರುತಿಸ್ತೀವಿ. ಕ್ಲಿಯರ್? ಇದು ಯಾವುದಕ್ಕೆ ಕಡಿಮೆ ಇರ್ತಕ್ಕಂಥದ್ದು ಅಂದರೆ ವೀಕ್ ಎಲೆಕ್ಟ್ರೋಲೈಟಿಗೆ ಈ ರೀತಿ ಎಕ್ಸ್ಪೋನೆನ್ಷಿಯಲ್ ಆಗೋದ್ರಿಂದ ಇಟ್ ನೆವರ್ ಬೈಸೆಕ್ಟ್ಸ್ ದ ವೈ ಆಕ್ಸಿಸ್ and it increases and increases and increases and becomes even at infinite dilution it doesn't crosses the y axis. ಆದ್ರಿಂದ ಇದನ್ನ ಗ್ರಾಫಿಕಲ್ ಮೆಥಡ್ ಅಲ್ಲಿ ಕಂಡುಹಿಡಿಯಕ್ಕೆ ಬರೋದಿಲ್ಲ. ಲ್ಯಾಂಬ್ಡಾ ಎಂ ನಾಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಕೆನ್ ನಾಟ್ ಬಿ ಅಬ್ಸರ್ವ್ಡ್ by graphical method, but it can be calculated or measured with the ಯಾವುದಕ್ಕೆ ಗ್ರಾಫಿಕಲ್ ಮೆಥಡ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಇದನ್ನು ಡೆಫಿನೇಷನ್ ನೋಡಿ. ಸೊ ಇನ್ನೊಂದು ಅದರ ರೀತಿಯಲ್ಲಿ ಇನ್ನೊಂದಿಷ್ಟು ಇಂಟರ್ಮೀಡಿಯೇಟ್ ಆದರೆ ಈ ರೀತಿಯಲ್ಲಿ ಇರುತ್ತೆ, ಸ್ಟ್ರಾಂಗ್ ಆದರೆ ಸೊ ಬೇರೆ ರೀತಿಯಲ್ಲಿ ಈ ರೀತಿಯಲ್ಲಿ ಆಲ್ಮೋಸ್ಟ್ ಲೀನಿಯರ್ ಆಗಿರೋದ್ರಿಂದ ಅದೊಂದು ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಡೆಫಿನೇಷನ್ when concentration approaches zero, concentration approach zero ಅಂದ್ರೂ ಅದೇನೆ, ಮ್ಯಾಕ್ಸಿಮಮ್ ಡೈಲ್ಯೂಷನ್ ಅಂದ್ರೂ ಅದೇನೆ. The molar conductivity attains the maximum value and it is known as limiting molar conductivity ಅಂತೇಳಿ ಕರಿತೀವಿ. So limiting molar conductivity is the maximum conductivity when the concentration approaches zero or dilution becomes maximum and it is denoted by lambda m naught. So statement ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ? So the variation of lambda m naught with concentration is different for strong and weak electrolyte. So ಈಗ ತಾನೇ ಎಷ್ಟೊತ್ತು ಹೇಳಿದ್ವಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆದರೆ ಲೈನ್ ಅನ್ನು ಕೊಡುತ್ತೆ ಈ ರೀತಿಯಲ್ಲಿ ಆಲ್ಮೋಸ್ಟ್ ಲೈನ್ ಅನ್ನ. ಸೊ ವೀಕ್ ಎಲೆಕ್ಟ್ರೋಲೈಟ್ ಆದರೆ ಇಟ್ ಡಸಂಟ್ ಇಂಟರ್ಸೆಕ್ಟ್ ದ ವೈ ಆಕ್ಸಿಸ್ ಆಫ್ಟರ್ ಸೋ ಮೆನಿ ಟೈಮ್ಸ್, ಅಥವಾ ತುಂಬ ಡೈಲ್ಯೂಷನ್ ಆದಾಗ ಇನ್ಫೈನೈಟ್ ಡೈಲ್ಯೂಷನ್ ಅಂತೇಳಿ ಕರಿತೀವಿ. ಸೊ ಇದರ ಆಧಾರದ ಮೇಲೆ ನಾವು ಅದನ್ನ ಕ್ಲಾಸಿಫೈನು ಕೂಡ ಮಾಡಿದ್ದೀವಿ. ಸೊ ಕಂಡಕ್ಟಿವಿಟಿ ಇಲ್ಲದೆ ಹೋದರೆ ಸೊ ಇದನ್ನೇನಂತ ಕರಿತೀವಿ, ನಾನ್ ಎಲೆಕ್ಟ್ರೋಲೈಟ್ ಅಂತೇಳಿ ಕರಿತೀವಿ. ಕಂಡಕ್ಟಿವಿಟಿ ಇದೆ, ಅದು ಮ್ಯಾಕ್ಸಿಮಮ್ ಆಗಿದ್ರೆ ಸೊ ವಿ ಕಾಲ್ ಇಟ್ ಆಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತೇಳಿ ಕರಿತೀವಿ. ಇಫ್ ದ ಕಂಡಕ್ಟಿವಿಟಿ ಇಸ್ ಲೋ ದೆನ್ ಇಟ್ ವಿ ಕಾಲ್ ಇಟ್ ಆಸ್ ವೀಕ್ ಎಲೆಕ್ಟ್ರೋಲೈಟ್ ಅಂತೇಳಿ ಕರಿತೀವಿ. ಸೊ ಅಸಿಟಿಕ್ ಆಸಿಡ್ ಅನ್ನುವಂಥದ್ದು ವೀಕ್ ಎಲೆಕ್ಟ್ರೋಲೈಟ್ ಆಗುತ್ತೆ, ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನೋದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್.
ಸೊ ಎಥೆನಾಲ್ ಅನ್ನುವಂಥದ್ದು ಇಟ್ ಡಸಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ದೇರ್ ಫೋರ್ ಇದನ್ನ ನೋ ಕಂಡಕ್ಟಿವಿಟಿ ಅಂತೇಳಿ ಕರಿತೇವೆ. ಸೊ ಈ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಬೋದು. ಸೊ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಇವುಗಳನ್ನು ನಾವು ಒಂದು ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಅನ್ನ ತಗೊಂಡು ಒಬ್ಬ ಸೈಂಟಿಸ್ಟ್ ಇದರ ಬಗ್ಗೆ ಸ್ಟಡಿ ಮಾಡ್ತಾನೆ. ಏನನ್ನ? ಸೊ ವೇರಿಯೇಷನ್ ಆಫ್ ಕಾನ್ಸಂಟ್ರೇಷನ್ ವಿತ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಅವನು ಒಂದು ಗ್ರಾಫ್ ಅನ್ನ ಹಾಕ್ತಾನೆ. ಗ್ರಾಫ್ ಹಾಕಿದಾಗ ಈ ರೀತಿಯಲ್ಲಿ ಸ್ಟ್ರೈಟ್ ಲೈನ್ ಸಿಗುತ್ತೆ. ವೆನ್ ಎ ಗ್ರಾಫ್ ಆಫ್ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ವರ್ಸಸ್ ಲ್ಯಾಂಬ್ಡಾ ಎಮ್ ವಾಸ್ ಪ್ಲಾಟ್, ಹಿ ಗಾಟ್ ಸಮ್ ಕರ್ವ್ಸ್ ಲೈಕ್ ದಿಸ್. ಸೊ ಅವನ ಹೆಸರು ಕಲ್ರಷನ್ ಅಂತಕ್ಕಂಥ ಸೈಂಟಿಸ್ಟ್. ಸೊ ಕಲ್ರಷನ್ ಅಂತವನು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಈ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಇಂದ ಒಂದು ಲಾನ ಸ್ಟೇಟ್ ಮಾಡ್ತಾನೆ. ದಟ್ ಲಾ ಇಸ್ ನೋನ್ ಆಸ್ ಕಲ್ರಶ್ ಲಾ. ಸೊ ಅದನ್ನು ನಾವು ನೋಡೋಣಂತೆ ನೆಕ್ಸ್ಟ್ ಪೀರಿಯಡಲ್ಲಿ. From the above graph, it is clear that limiting molar conductivity lambda m naught of strong electrolyte can be graphically determined. ಸೊ ಈ ಥರದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗಳಾದರೆ ನಾವು ಗ್ರಾಫಿಕಲಿ ಲಿಮಿಟಿಂಗ್ ಮೊಲಾರ್ ಕಂಡಕ್ಟಿವಿಟಿನ ಈ ರೀತಿ ಎಕ್ಸ್ಟ್ರಾಪೊಲೈಟ್ ಮಾಡಿಬಿಟ್ಟು ವೈ ಆಕ್ಸಿಸ್ಗೆ ಇಂಟರ್ಸೆಕ್ಟ್ ಮಾಡಿದಾಗ ನಮಗೆ ಲ್ಯಾಂಬ್ಡಾ ಎಮ್ ನಾಟ್ ಸಿಗುತ್ತೆ. ಬಟ್ ಇಟ್ ಈಸ್ ನಾಟ್ ಹ್ಯಾಪನ್ಸ್ ವಿತ್ weak electrolyte, because weak electrolyte does not intersect the y-axis at any time, at any concentration. ಓಕೆನಾ? ಸೊ ಇದರ ಬಗ್ಗೆ ನಾವು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಕಲ್ರಶ್ ಲಾ ಅನ್ನುವಂಥದ್ರಲ್ಲಿ ತಿಳ್ಕೊಳ್ಳೋಣಂತೆ.